ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂತ ಅಂದರೆ ಚಾಮರಾಜಪೇಟೆ ಉಮಾ ಥಿಯೇಟರ್ ರೋಡಲ್ಲಿ ನೀವು ನೋಡ್ತಾ ಇರ್ಬೋದು. ಇದೇ ಉಮಾ ಥಿಯೇಟರು, ಇವಾಗಿಲ್ಲ. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ನೀವು ಉಮಾ ಥಿಯೇಟ್ರ್ ಹತ್ರ ಬಂದುಬಿಟ್ಟು ಸೊ ಈ ರೋಡು ಆಟೋ ಸ್ಟ್ಯಾಂಡ್ ಇದೆಯಲ್ಲ, ಆ ರೋಡು ಹಿಂಗೆ ಬಂದರೆ ಸೊ ನೀವು ಬಜ್ಜಿ ಬೋಂಡ ಏನಾದ್ರು ತಿನ್ನಬೇಕು ಅಂತಂದರೆ ತುಂಬ ಹಳೆಯ ಕಾಲ, ತುಂಬ ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ ಇಲ್ಲಿ ಬೋಂಡ ಬಜ್ಜಿ. ಸೊ ತುಂಬ ಕ್ರೌಡ್ ಇರುತ್ತೆ ಎನಿ ಟೈಮು. ಸೊ ಹೆಸರು ಬಂದು ಶ್ರೀ ಗುರುರಾಜ ಖಾರ ಸ್ಟಾಲ್ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ತೋರಿಸಿ ನೋಡಿ. ಸೊ ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬನ್ನಿ. ಸೊ ಬೆಳಗ್ಗೆ ಮತ್ತು ಸಾಯಂಕಾಲ ಇರುತ್ತೆ ಇಲ್ಲಿ. ಈ ಗುರುರಾಜ ಖಾರ ಸ್ಟಾಲು ಬೋಂಡ ಅಂಗಡಿ ತುಂಬ ವರ್ಷಗಳಿಂದ ಇದೆ. ಫೋನ್ ನಂಬರ್ ಎಲ್ಲ ಇಲ್ಲೇ ಇದೆ ನೋಡಿ ಡಿಸ್ಪ್ಲೇ. ಮತ್ತು ಮದುವೆ ಮತ್ತು ಮುಂಜಿಗಳಿಗೆ ಉಂಡೆ ಮತ್ತು ಚಕ್ಲಿ ಬಾಗಿಣ ಮಾಡಿ ಕೊಡ್ತಾರೆ. ಆಮೇಲೆಲ್ಲ ಶುಭ ಸಮಾರಂಭಗಳಿಗೆ ಬೇಳೆ, ಕಾಯಿ ಹೋಳಿಗೆ, ಸಕ್ಕರೆ ಹೋಳಿಗೆ ಮತ್ತು ಬಜ್ಜಿ ಮತ್ತು ಪೇಣಿ ಮಾಡಿ ಕೊಡ್ತಾರೆ. ಸೊ ಅಡ್ರೆಸ್ ಬಂದಿದ್ದು 6th ಮೇನು ಚಾಮರಾಜಪೇಟೆ, ನಿಯರ್ ಉಮಾ ಥಿಯೇಟರ್ ಸರ್ಕಲ್, ಅಪ್ಪುರಾವ್ ರೋಡು, ಬೆಂಗಳೂರು. ಸೊ ಬನ್ನಿ, ನೋಡ್ಬೋದು ನೀವು ಯಾವ ಥರ ಇದೆ ಶಾಪು ಅಂತೇಳಿ. ಸೊ ಬನ್ನಿ, ಹಂಗೆ ಹೋಗಿ ಓನರ್ನ ಮಾತಾಡಿಸ್ತಾ ಹೋಗೋಣ. ಸರ್, ನಿಮ್ಮ ಅಂಗಡಿ ಹೆಸರೇನು? ಸೊ ನಿಮ್ಮ ಅಂಗಡಿ ಓಪನ್ನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಇರುತ್ತೆ? ಬೆಳಗ್ಗೆ ಏನೇನು ಸಿಗುತ್ತೆ ಸರ್ ನಿಮ್ಮ ಅಂಗಡೀಲಿ? ಹಾಂ. ಸೊ ಸಾಯಂಕಾಲ ಏನು ಸಿಗುತ್ತೆ? ಹಾಂ. ಸಾಯಂಕಾಲ 4:30ಯಿಂದ 7:30ವರೆಗೂ ಎಲ್ಲ ಥರ ಬಜ್ಜಿ ಬೋಂಡ ಎಲ್ಲ ಸಿಗುತ್ತೆ. ಸೊ ಎಷ್ಟು ವರ್ಷದ ಹಳೆಯದು ಸರ್ ಇದು ಶಾಪು? 60 ವರ್ಷ ಹಳೆಯದು. ಓಕೆ. ಶುಭ ಸಮಾರಂಭಗಳಿಗೆ ಏನೇನು ಮಾಡಿಕೊಡ್ತೀರಾ ನೀವು? ಹ್ಞೂ. ಹಾಂ ಹಾಂ. ಓಕೆ. ಆಮೇಲೆ ಮದುವೆಗೆ ಮುಂಜಿಗೆ ಬಾಗಣ ಅಂತ ಉಂಡೆ ಚಟ್ನಿ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ಗೋಪುಗಳು, ಅರಳುಂಡೆ, ಪುರಿ ಉಂಡೆ ದೊಡ್ಡದು, ಇವೆಲ್ಲ ಚಟ್ನಿ ಜನಗಳು ಮುಟ್ತಾರೆ. ಇವೆಲ್ಲ ತಟ್ಟೆಗಿರೋ ಅಂಥದ್ದು ಸಾಮಾನು. ಓಕೆ. ಮದುವೆ ಮುಂಜಿಗೆ ಹಬ್ಬಗಳಿಗೆ ಏನು ವಿಶೇಷ ಇರುತ್ತೆ ಸರ್ ನಿಮ್ಮ ಅಂಗಡೀಲಿ? ಬೆಳೆ ಹೋಳಿಗೆ, ಕಾಯಿ ಹೋಳಿಗೆ ವಿಶೇಷ. ಆಮೇಲೆ ಆಂಬಳೆ ಮಾಡ್ತೀವಿ ಅವತ್ತು ದಿವಸ. ಹಾಂ. ಸೊ ನಿಮ್ಮ ಅಂಗಡಿ ಯಾವತ್ತೂ ರಜೆ ಇರಲ್ಲ, 365 ಡೇಸ್ ಓಪನ್ ಇರುತ್ತೆ? ಹೌದು. ಓಕೆ. 365 ದಿನವೂ ಓಪನ್ ಇರುತ್ತೆ, ನೋಡ್ಬೋದು ನೀವು. ಸೊ ಬಾಳೆಕಾಯಿ ಬಜ್ಜಿ, ಚೋಚೋ, ಮಿಕ್ಸರು, ಸೊ ನಿಮ್ಮ ಮನೆಗೆ ಬೇಕಾಗಿರೋ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಮತ್ತು ಉಪ್ಪಿನಕಾಯಿಗಳು ಎಲ್ಲ, ಸಂಡಿಗೆ, ಸೊ ಎಲ್ಲ ಇರುತ್ತೆ. ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶಲ್ಲಿ ಪೇಮೆಂಟ್ ಮಾಡ್ಬೋದು, UPI ಪೇಮೆಂಟ್ ಮಾಡ್ಬೋದು. ಸೊ ಎಲ್ಲ ಬನ್ನಿ. ನೀವೇನಾದರೂ ಚಾಮರಾಜಪೇಟೆ ಹತ್ರದಲ್ಲಿದ್ದರೆ ಈವ್ನಿಂಗ್ ಸ್ನ್ಯಾಕ್ಸು ಬಜ್ಜಿ ಬೋಂಡ ತಿನ್ನಬೇಕು ಅಂತಂದರೆ ನೀವು ಬಂದು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಧನ್ಯವಾದಗಳು.